ಆಧುನಿಕ ಯುಗದಲ್ಲಿ ಭಾರತ ಮುಂದುವರಿಯುತ್ತಿದೆ, ತಂತ್ರಜ್ಞಾನದಲ್ಲಿಯೂ ಮುಂದುವರಿಯುತ್ತಿದೆ. ಆದರೆ ಹಳ್ಳಿಗಳು ಇನ್ನೂ ಉದ್ಧಾರವಾಗಬೇಕಾಗಿದೆ. ಮೊದಲು ಹಳ್ಳಿಗಳು ಉದ್ಧಾರವಾದ್ರೆ ಅಲ್ವಾ ದೇಶ ಮುಂದುವರಿಯುತ್ತೆ. ಕೆಲಸಕ್ಕೆ ಬಾರದ ಎಷ್ಟೋ ಯೋಜನೆಗಳಿಗೆ ಸರ್ಕಾರ ಹಣವನ್ನ ವ್ಯಯ ಮಾಡುತ್ತೆ. ಆದರೆ ಹಳ್ಳಿಗಳಲ್ಲಿರುವ ಶಾಲೆಗಳಿಗೆ ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನ ನೀಡಿಲ್ಲ. ಮಕ್ಕಳು ಬರುತ್ತೆ ಜಾಗನದು ನೋಡಿ ಸರ್. ಇದು ಹೆಂಗಿದೆ ಹೆಂಗ್ ಮಕ್ಕಳು ಬರ್ತಾರ, ಹೆಂಗ್ ಪಾಠ ಕೇಳ್ತಾರ, ಏನೇನ ರೋಗ ನಿರೋಧಕ ಬ್ಲೀಚಿಂಗ್ ಇಲ್ಲ, ಏನೇನಿಲ್ಲ. ಅದೊಂದು ರೂಮ್ ಆಗೈತೆ. ಇವು ಮತ್ತೆ ಫೋಟೋ ತೆಗಿತು ಸರ್. ಇದು ಒಂದು ಫೋಟೋ ತೆಗಿ. ಮೊಬೈಲ್ ಕೊಡಿ. ನಮ್ಮ ಮಕ್ಕಳೆಲ್ಲ ಈ ಶಾಲೆಗೆ ಓದ್ತಾ ಇದಾವೆ. ಈ ಬಿಲ್ಡಿಂಗ್ ಬಗ್ಗೆ ಎಲ್ಲ ಹೇಳ್ಬೇಕಂದ್ರೆ ಈಗ 10 ವರ್ಷ ನಮಗೆ ಯಾವ ಅಧಿಕಾರಿಗಳಿಗೂ ಮನವಿ ಕೊಟ್ರು ಯಾರು ನಮಗೆ ಸ್ಪಂದಿಸ್ತಾ ಇಲ್ಲ. ಆಮೇಲೆ ಸ್ವಚ್ಛತೆ ಬಗ್ಗೆ ಯೋಚನೆ ಮಾಡಿದ್ರೆ ನಮ್ದಷ್ಟು ಕನಿಷ್ಠ ಜನ ಯಾರೆಲ್ಲ ಅನ್ಕೋಬೇಕು. ಯಾಕಂದ್ರೆ ಆ ಶೌಚಾಲಯ ಬಗ್ಗೆ ಯಾರಿಗೂ ಗಮನನೇ ಇಲ್ಲ. ಶಾಲೆಗೆ ಹೆಡ್ ಮಾಸ್ಟರ್ಗಾಗಲಿ, ಬಿಒರ್ಗಾಗಲಿ, ಬಿಒ ಸಂದರ್ಶನಗಳು ಇಲ್ಲ ನಮ್ಮ ಶಾಲೆಗೆ, ನನ್ನ ಅನಿಸಿಕೆ ಪ್ರಕಾರ. ಯಾಕಂದ್ರೆ ಇಷ್ಟೊಂದೆಲ್ಲ ಆಗ್ತದಿಲ್ಲ. ಅವ್ರ ಸಂದರ್ಶನ ಇಲ್ಲಿದ್ರೆ ಇಷ್ಟೊಂದೆಲ್ಲ ನಮ್ಮ ಶಾಲೆಗೆ ತೊಂದರೆ ಆಗ್ತದ್ದೇ ಇಲ್ಲ. ಆ ಸ್ವಚ್ಛತೆ ಬಗ್ಗೆ ಈಗ ಏನೋ ಕಾಮಗಾರಿ ಮಾಡಿರಿ ಅವನ್ನ ಎಸ್ಟಿಮೇಟ್ ಹೆಂಗೆ ಮಾಡಿರ್ತಾರೋ ಆ ಎಸ್ಟಿಮೇಟ್ ಇರ್ತತೋ ಇರಲ್ಲೋ, ಎಷ್ಟೇ ಕಳಪೆ ಮಾಡಲಿ ಇವ್ರ ಮೇಸ್ಟ್ಗಳು ಹ್ಯಾಂಡ್ ಓವರ್ ಮಾಡ್ಕೊಳೋದು, ಬಿಒಗಳು ಹಿಂದೆ ಮಾಡ್ಕೊಳೋದು, ಕಳಪೆ ಬಿಲ್ಡಿಂಗಿಗೆ ಓಕೆ ಅಂದ್ಬಿಡೋದು. ಇಷ್ಟೆಲ್ಲ ನಮ್ಮ ಗ್ರಾಮದಾಗ ಭಾಳ ದೊಡ್ಡ ದೊಡ್ಡ ಸಮಸ್ಯೆಗಳವ ಸರ್. ಆಮೇಲೆ ಶಾಲಾ ಕಾಂಪೌಂಡು ಈ ಇಲಾಖೆಯರು ಕೂಡ, ಪೊಲೀಸ್ ಇಲಾಖೆಯರು ಕೂಡ ಈ ಕಡೆಗೆ ಬೀಟ್ ಬರೋದಾಗಲಿ, ಶಾಲೆ ಆವರಣದಾಗ ಏನಾರ ಅನೈತಿಕ ಚಟುವಟಿಕೆಗಳು ಮಾಡಿದ್ರೆ ಅವ್ರನ್ನ ಹದ್ದುಬಸ್ತು ಇಡೋದಾಗಲಿ ಅಂಥವೇನು ಮಾಡ್ತಾ ಇಲ್ಲ ಸರ್. ನೀಲಕಂಠಪ್ಪರು ಅಂತ, ಇದು ಹೋಬಳಿ ಅಂತ. 2ನೇ ತರಗತಿ ನಮ್ಮ ಮಮತಾ ಅಭ್ಯಾಸ ಮಾಡ್ತೈತಿ. ಇಲ್ಲಿ ಶಿಸ್ತು ಅನ್ನೋದು ಫಸ್ಟ್ ಇಲ್ಲ. ಸಲ ಅರ್ಜಿ ಕೊಟ್ಟರು ಕೂಡ ನಿರಕ್ಷಯವಾಗಿ ಕಾಣ್ತದಾರ. ಇಲ್ಲಿ ಕಾನೂನು ರೂಪವಾಗಿರ್ತಕ್ಕಂಥದ್ದು ಇಲ್ಲಿ ಸ್ಕೂಲಾಗಿ ಏನೇ ಮಾಡಿದ್ರು ಕೂಡ ಹೇಳಲ್ಲ. ಪೊಲೀಸ್ ಇರ್ತಕ್ಕಂಥದ್ದು ಒಂದು ಯಾವ್ದಾರ ಒಂದು ಬೋರ್ಡ್ ಹಾಕ್ಬೇಕು. ಇಲ್ಲಿ ಶಿಸ್ತು ಅನ್ನೋದೇ ಇಲ್ಲ. ಈ ಬಿಲ್ಡಿಂಗ್ ಎಲ್ಲ ಬಿದ್ದವು, ಬಿಲ್ಡಿಂಗ್ಗಳು ಸಾಕಷ್ಟೆಲ್ಲ ಬಿದ್ದಾವು. ಇದು BSR ಬಂದಾರಂತಂದು ಹೇಳ್ಯಾರ. ಇಲ್ಲಂತ ನಮ್ಮ ಗಮನಕ್ಕೆ ಟೋಟಲಿ ಬಂದೇ ಇಲ್ಲ. ಲಕ್ಸರಿ ಬುಕ್ಕ ತೆಗೆದು ನೋಡ್ರಿ ಕೂಡ ಸೈನ್ ಮಾಡ್ಯಾರೋ ಇಲ್ಲ ಅನ್ನೋದು ಕೂಡ ನಮಗೆ ಒಟ್ಟ ಇಲ್ಲ. ಜನರು ಇಲ್ಲಿ ಊಟ ಮಾಡಿಸ್ತಾರ ಇಲ್ಲಿ ಅಂತಂದು ಹೇಳಿದರು. ಈಗಿನ ಮಾಸ್ಟರ್ ಕೂಡ ಹೇಳಿದರು. ಪಕ್ಕನ ಯಾರು ಬಿತ್ತಪ್ಪ ಅಂದ್ರೆ ಅದಕ್ಕೆ ಹೊಣೆ ಯಾರು? ಊರಾಳಂತ ಆಗಲ್ಲ, ಮಾಸ್ಟರ್ಗಳೇ ಅದಕ್ಕೆ ಹೊಣೆ. ಅದಕ್ಕೊಂದು ಶಿಸ್ತು ಕ್ರಮವಾಗಿರ್ತಕ್ಕಂಥ ಕಾನೂನು ಏನೈತೆ ಅದು BSR ತಕ್ಕ ಹೋದಾಗ SMC ಅಧ್ಯಕ್ಷ ಇಲ್ಲಿವರೆಗಾದರೂ ಫೋನ್ ಮಾಡೀವಿ, ಟೋಟಲಿ ಬಂದಿಲ್ಲ. ಅಗ್ರಿಬೊಮ್ಮಳ್ಳಿಗೆ ಹೋಗಿ ನಮ್ಮೂರು ಸ್ಕೂಲ್ ಈ ರೀತಿ ಆಗೈತಿ, ಈ ರೀತಿ ಇಲ್ಲ, ನಮ್ಮೂರು ಇರ್ತಕ್ಕಂಥ ಹೋಬಳಿ ಮಟ್ಟಕ್ಕೆ ಹಿಂಗೆ ಆಗೈತಿ ಅನ್ನೋದು ಕೂಡ ಅವ್ರು SMC ಅಧ್ಯಕ್ಷರಿಗೆ ಕೂಡ ಗಮನ ಇಲ್ಲ. ನಾಳೆ ಏನಾರು ಸತ್ನಪ್ಪ ಅಂದ್ರೆ ನಮ್ಮ ಮಕ್ಕಳಿಗೆ ಬರ್ತೈತೆ ಹೊರತು ಬೇರೆ ಯಾರಿಗೆ ಬರೋಲ್ಲ. ಇರ್ತಕ್ಕಂಥ ಹೆಡ್ ಮಾಸ್ಟರ್ಗೆ ಬರ್ತೈತಿ. ಇಲ್ಲಿ ಬೇರೆ ಊರಾಳ ಕೂಡ ಗಮನ ಬರೋದಿಲ್ಲ. ಆಗಲೋ ಈಗಲೋ ಎನ್ನುವಂತಹ ಶಿಥಿಲಗೊಂಡ ಕೊಠಡಿಗಳಲ್ಲಿ ವಿದ್ಯಾಭ್ಯಾಸ ಮಾಡುವುದು ಎಷ್ಟು ಸರಿ? ಹೌದು, ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಕೋಗಳಿ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಭಯದಿಂದ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಶಿಥಿಲಗೊಂಡ ಕೊಠಡಿಗಳು ಈಗಲೇ ಬೀಳುವ ಸ್ಥಿತಿಯಲ್ಲಿವೆ. ಭೀತಿಯಿಂದ ವಿದ್ಯಾರ್ಥಿಗಳು ಶಿಕ್ಷಣ ಕಲಿಯುತ್ತಿದ್ದಾರೆ. ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಸರಿಯಾದ ಶೌಚಾಲಯ ಇಲ್ಲದೆ ಎಲ್ಲೆಂದರಲ್ಲಿ ವಿದ್ಯಾರ್ಥಿಗಳು ಶೌಚಕ್ಕೆ ಹೋಗುತ್ತಾರೆ. ವಿದ್ಯಾರ್ಥಿಗಳು ಬಿಸಿ ಊಟ ಮಾಡಿ ನೀರು ಕುಡಿಯಲು ಸರಿಯಾದ ನೀರಿನ ವ್ಯವಸ್ಥೆಯೂ ಇಲ್ಲ. ಸುಮಾರು ವರ್ಷದ ಹಿಂದೆ ನಿರ್ಮಾಣ ಮಾಡಿರುವ ಹಳೆ ಕೊಠಡಿಗಳು ಶಿಥಿಲಗೊಂಡಿವೆ. ಹಳೆ ಕಟ್ಟಡಗಳನ್ನು ತೆರವುಗೊಳಿಸಿ ಹೊಸದಾದ ಕಟ್ಟಡಗಳನ್ನು ನಿರ್ಮಾಣ
ಮಕ್ಕಳಿಗೆ ಶೌಚಾಲಯ ನಿರ್ಮಾಣ ಮಾಡಲು ಗ್ರಾಮಸ್ಥರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿಗೆ ಹಲವು ಬಾರಿ ಅರ್ಜಿ ಹಾಗೂ ಮನವಿ ಮಾಡಿಕೊಂಡರೂ ಇತ್ತ ಕಡೆ ಯಾವ ಅಧಿಕಾರಿಗಳು ಸಹ ಇಣುಕಿಯೂ ನೋಡಿಲ್ಲ. ಒಂದು ವೇಳೆ ಮಕ್ಕಳಿಗೆ ಯಾವುದೇ ತೊಂದರೆ ಆದಲ್ಲಿ ವಿದ್ಯಾರ್ಥಿಗಳ ಮೇಲೆ ಶಿಥಿಲಗೊಂಡ ಕಟ್ಟಡ ಮುಗಿಸಿ ಬಿದ್ದಲ್ಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ನೇರ ಹೊಣೆ ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕಾಗಿದೆ. ಜಯಪ್ಪ ಚಿಗಟೇರಿ, ಈ ಸಮಯ ಕನ್ನಡ ನ್ಯೂಸ್, ಕೊಟ್ಟೂರು. ನಿಮ್ಮ ಹೆಸರಮ್ಮ? ಲಕ್ಷ್ಮಮ್ಮ. ಇದು ಒಂದನಲ್ಲೇನ ಇರೋದು? ಎಷ್ಟು ಮಕ್ಕಳು ಇದ್ರಿ ಇಲ್ಲೆಲ್ಲ? 300 ಮಂದಿ ಎಲ್ಲ ಇಲ್ಲಿ ಒಂದ ಬಂದು ತೊಳ್ಕೋಬೇಕಮ್ಮ ನಿಮ್ಮ? ಫಿಲ್ಟರ್ ನೀರಿಲ್ಲ ಅಲ್ಲಿ? ಎಲ್ಲಿದೆ? ಇಲ್ಲಿ ತೊಳ್ಕೊಳಕ್ ಮಾತ್ರ ಇದು ಒಂದು ಲೈನ್. ಇದು ಕ್ಯಾಪ್ ಎಲ್ಲ ಏನಿಲ್ಲ? ಎಷ್ಟು ದಿನ ಸಟ ಹಿಂಗೆ ಇದೆ? ಊಟ ಹೆಂಗಿರ್ತದಮ್ಮ ಇಲ್ಲಿ? ಇಲ್ಲಿ ಮುಖ್ಯ ಶಿಕ್ಷಕರು ಸರ್, ಈ ಒಂದು ಶಾಲೆ ಈ ತರ ಎಲ್ಲ ಗಲೀಜಿಂದ ಕೂಡೈತಲ್ಲ, ಇದ್ರ ಬಗ್ಗೆ ಗ್ರಾಮ ಪಂಚಾಯತಿಗೆ ಏನಾದ್ರು ತಿಳಿಸಿದ್ರ? ಸರ್, ಗ್ರಾಮ ಪಂಚಾಯತ್ಗೂ ಮತ್ತು PDOರಿಗೆ ಕೂಡ ಒಂದು 3-4 ಸಲ ನಾವು ಇದು ಪಂಚಾಯತಿಗೆ ವಿಸಿಟ್ ಮಾಡಿ ಅವ್ರ ಸಂದರ್ಶನ ಮಾಡಿ ಒಂದು ಮನವಿ ಪತ್ರನ ಕೂಡ ಕೊಟ್ಟಿವಿ. ಆಮೇಲೆ ನಮ್ಮ ಇಲಾಖೆ ಜಿಲ್ಲಾ ಪಂಚಾಯತಿ ಕೂಡ ಒಂದು ಲೆಟರ್ನ ಕೊಟ್ಟಿವಿ. ಬಿಲ್ಡಿಂಗ್ ಭಾಳ ದುರಸ್ತಿ ಆಗಿದ್ವು ಅಂತೇಳಿ ಅದನ್ನು ನೆಲಸಮ ಮಾಡಕ್ಕೆ ಕೂಡ ಅಂತೇಳಿ ಒಂದು ಅರ್ಜಿನ ಕೊಟ್ಟು ಬಂದಿವಿ ಸರ್. ನೆಲಸಮ ಮಾಡ್ತೀವಿ ಅಂತೇಳಿ ಬಂದು ಕೂಡ ಅವರು ಕೂಡ ವಿಸಿಟ್ ಮಾಡ್ಕೊಂಡು ಹೋಗ್ಯಾರ. ಅದು ಪ್ರೊಸೆಸ್ ಮಾಡೋಕೆ ಒಂದು 2-3 ತಿಂಗಳು ಬೇಕು ಅಂತ ಅಂದರು. ತದನಂತರ ಈಗ KPSಸಿಂದ 2 ಕೋಟಿ ಬಿಡುಗಡೆ ಆಗಿತ್ತು ಅಂತ ಕೂಡ ಹೇಳಿದರು. ಅದು ಕಟ್ಟುವಂತೆ ನೆಲಸಮ ಮಾಡಿ ಹೊಸ ಬಿಲ್ಡಿಂಗ್ ಅನ್ನ ಕಟ್ತೀವಿ ಅಂತ ಕೂಡ ಸರ್. ಈಗ ಮಕ್ಕಳು 4th ಸ್ಟ್ಯಾಂಡರ್ಡ್ ಅವೆಲ್ಲ ಮಕ್ಕಳು ಇದ್ರಲ್ಲ, ಆ ಮಕ್ಕಳು ಈಗ ಮೇಲೆ ಅಂಚೆಲ್ಲ ಹೊಡೆದಿದೆ, ಪಕ್ಕದ ಕಿಟಕಿ ಸರಿ ಇಲ್ಲ, ಅಲ್ಲೇ ಮಕ್ಕಳು ಇದು ಮಾಡ್ತದವು ಅಲ್ಲಿ, ಅದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಹಂಚಿನ ಕೊಠಡಿಗೆ ನಾವು ಆದಷ್ಟು ಮ್ಯಾಕ್ಸಿಮಮ್ ಊಟಕ್ಕೆ ಬಿಡಿಸೋ ಟೈಮ್ನಲ್ಲಿ ಅಥವಾ ಒಂದು ಪ್ರೇಯರ್ ಆದಮೇಲೆ ಆಟಕ್ಕೆ ಬಿಟ್ಟಾಗ ಆ ಕಡೆ ಕುಂದಿಸ್ದಂಗ ಒಬ್ಬರು ಉಸ್ತುವಾರಿ ಅಂತ ಬಿಡ್ತೀವಿ. ಇಲ್ಲ, ನಮ್ಮ ಕೆಲವು ಮಾತಿ ಪ್ರಕಾರ ಅಲ್ಲೇ ಊಟ ಕುಂದಿಸ್ತೀರಿ ಅಂತ ಮಾಹಿತಿ ಬಂತು. ಕೆಲವು ಟೈಮ್ನಾಗ ನೆರಳಿದ್ದ ಗಟ್ಟಿರ ಹಂಚಿನಾಗ ಹೋಗಿ ಈ ಕಡೆ ಬಂದು ಕುಂದಿರ್ತಾರೆ ಸರ್ ನೆಳಿಗೆ. ಆದ್ರೂ ನಾವು ಉಸ್ತುವಾರಿ ಮಾಡುವ ಹೊತ್ತಿನಾಗ ಅಲ್ಲಿ ಒಟ್ಟು ಟೋಟಲಿ ಆ ಕಡೆ ಏರಿಯಾಕೆ ಹೋಗ್ಬಾರ್ದು ಅಂತ ಕೂಡ ನಾವು ಸರ್. ಇನ್ನೊಂದು ಹೊಲಸು ಭಾಳ ಇದೆ ಅಲ್ಲ, ಆ ಕಡೆ ಮಕ್ಕಳು ಊಟ ಕುಣಿಸೋದ್ರಿಂದ ಭಾಳ ತೊಂದರೆ ಆಗ್ಬೋದಾ? ಮಕ್ಕಳು ಒಂದು ಆರೋಗ್ಯ ದೃಷ್ಟಿಯಿಂದ ಕೇಳ್ತಿದ್ವಿ ಸರ್. ಆರೋಗ್ಯ ದೃಷ್ಟಿಯಿಂದ ತೊಂದರೆ ಆಗ್ತದೆ ಸರ್. ನಾವು ಆದ್ರೂ ಕೂಡ ಆ ಕಡೆ ಹೋಗೋದು ಬೇಡ ಅಂತೇಳಿ ನಾವು ಈ ಕಡೆ ಬೇರೆ ವ್ಯವಸ್ಥೆನ ಮಾಡಿಕೊಡ್ತೀವಿ ಸರ್. ಸರ್, ಓಕೆ, ಊಟದ ಓಕೆ. ಇಲ್ಲಿ ಈಗ ಟೀಚಿಂಗ್ ಮಾಡ್ತದ್ರಿ, ಇಲ್ಲಿ ಒಳಗೆ ಹಂಚು ಹೊಡೆದೇವೆ, ಅದರಲ್ಲೇ ಟೀಚಿಂಗ್ ಮಾಡ್ತದ್ರಿ, ಮತ್ತೆ ಅದ್ರ ಬಗ್ಗೆ ಏನೇನು ಹೇಳ್ತಾರೆ ಸರ್? ಹಂಚು ಹೊಡೆಯಕ್ಕೆ ಕೂಡ ಈಗ ನಾವು ಮೊನ್ನೆ ಒಂದು 3-4 ಸಲ ಹಂಚಿನ ಕೋತಿಗಳಿಂದ ದಾಂಧಲಾಗಿ ಆ್ಯಕ್ಚುಲಿ ಅದು ತರಗತಿ ಕೊಠಡಿಯಲ್ಲಿ ಹಂಚು ಬೀಳ್ತಾವ ಅಂತೇಳಿ ಇಲಾಖೆ ಗಮನಕ್ಕೆ ಕೂಡ ತಂದಿವಿ ಸರ್. ಗ್ರಾಮ ಇವರು ಯಾರೋ ನಮ್ಮ PWR ಕೂಡ ಬಂದು ಹುಡ್ಕೊಂಡಿದ್ದಾರೆ ಸರ್. ಅದು ದುರಸ್ತಿ ಮಾಡಿಕೊಡ್ತೀವಿ ಅಂತ ಕೂಡ ಹೇಳ್ಯಾರ. ಏನಿಲ್ಲ, ಇಷ್ಟು ವರ್ಷ ಆಗ್ತದ, ಒಂದು ಕನಿಷ್ಠ ಅಂದ್ರೆ 4-5 ವರ್ಷ ಆತೇನ. ಆ ಬಿಲ್ಡಿಂಗ್ ಹೆಂಗಾರ ಮಾಡಿ ಡೆಮೋಷನ್ ಮಾಡಿ ಆ ಹುಡುಗರು ಏನು ತೊಂದರೆ ಆಗದಂಗೆ ಮಾಡಕ್ಕೆ ಅನ್ನೋದೇ ನನ್ನ ಉದ್ದೇಶ. ಅದನ್ನು ಬಿಟ್ಟರೆ ಏನಿಲ್ಲ. ನೀವು ಬಂದಿರಿ, ಇದು ಪ್ರಯತ್ನ ಮಾಡಣ್ರಿ. ಬಟ್ ಏನಂದ್ರೆ ಈ ವರ್ಷ ಆದ್ರೆ ಆ ಬಿಲ್ಡಿಂಗಾರ ಬಂದು ಡೆಮೋಷನ್ ಮಾಡಬಾರ್ದ್ರಲ್ಲ, ಅಧಿಕಾರಿಗಳು ಅದನ್ನ ಕಣ್ಣೆತ್ತಿ ನೋಡವಲ್ರಲ್ಲ. ಇನ್ಮ್ಯಾಕಾದ್ರೂ ನೋಡಿ, ನಿಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ನೋಡಿ, ನಾವು ಮಾತಾಡಿದ್ದಾರೆ ನೋಡಿ, ಅವರು ಸ್ಪಂದಿಸಿ ಜಲ್ದಿ ಬಿಲ್ಡಿಂಗ್ ಕಟ್ಟಿರಿ ಅಂದ್ಬಿಟ್ರೇನೋ ಆ ಬಿಲ್ಡಿಂಗ್ ಡೆಮೋಷನ್ ಮಾಡಿಬಿಟ್ರೆ ಸಾಕು ಅನ್ನೋದು ನನ್ನ ಉದ್ದೇಶ. ಏನಂದರೆ 115 ವರ್ಷ ಈ ಶಾಲೆ, ಶತಮಾನೋತ್ಸವ ಕಂಡಿರ್ತಕ್ಕಂಥ ಶಾಲೆ. ಇವತ್ತು 5 ವರ್ಷದ ಹಿಂದೆ ಕಳೆದ ಸರ್ಕಾರದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆ ಆರಂಭ ಆಗಿದೆ. ಸುಮಾರು 5 ಬ್ಯಾಚ್ ಇದ್ದಾವೆ. ಕನ್ನಡ ಮತ್ತು ಆಂಗ್ಲ ಮಾಧ್ಯಮ 2 ಮಾಧ್ಯಮದಲ್ಲಿ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಶಾಲೆಯಲ್ಲಿ ಮಕ್ಕಳಿಗೆ ಕೊಠಡಿಗಳ ಸಮಸ್ಯೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ಬಾರಿ ನಾನು ಸುದ್ದಿ ಮಾಧ್ಯಮದಲ್ಲಿ ಏನು ಪ್ರಸಾರವನ್ನು ಮಾಡಿದ್ದೀವಿ. ಆದರೂ ಕೂಡ ಜಿಲ್ಲೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ತಾಲೂಕಿನ ಯಾವುದೇ ಅಧಿಕಾರಿಗಳು ಇದ್ರ ಬಗ್ಗೆ ಜವಾಬ್ದಾರಿಯನ್ನು ತಗೊಂಡಿಲ್ಲ. ಆದ ಕಾರಣ ಕೂಡಲೇ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ನಾಳೆ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ಮಾಡಿ ಆ ಕಟ್ಟಡಗಳನ್ನು ತೆರವುಗೊಳಿಸೋದ್ರ ಮುಖಾಂತರ ಹೊಸ ಕಟ್ಟಡಗಳನ್ನು ಮಂಜೂರು ಮಾಡಲಿಕ್ಕೆ ಪ್ರಸ್ತಾವನೆ ಕೊಡಬೇಕಂತೇಳಿ ಈ ಮೂಲಕ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಬಗ್ಗೆ ಏನಾಗ್ತದೆ? ಮಕ್ಕಳಿಗೆ ಶಿಕ್ಷಣವನ್ನು ಉತ್ತಮ ರೀತಿಯಲ್ಲಿ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಇನ್ನು ಕೆಲವು ಶಿಕ್ಷಕರ ಕೊರತೆ ಇದೆ. ಆದ ಕಾರಣ BO ಮತ್ತು DDP ಅವರು ಈ ಶಾಲೆಗೆ ಬೇಕಾಗ್ತಕ್ಕಂಥ ಏನು ಅವಶ್ಯಕತೆ ಇರುವಂಥ ಶಿಕ್ಷಕರನ್ನ ಪೂರೈಕೆ ಮಾಡಬೇಕು ಅಂತೇಳಿ ನಾನು ಗ್ರಾಮಸ್ಥರ ಪರವಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ.